ವೀಕ್ಷಕರೇ ನಮಸ್ತೆ. ಇವಾಗ ತಾನೇ ಒಂದು ಬಿಗ್ ಬಾಸ್ ಪ್ರೋಮೋ ಬಂದಿದೆ. ಎಲ್ಲರೂ ಸೋಮವಾರದಿಂದ ಲಾಸ್ಟ್ ಸೋಮವಾರದಿಂದ ಯಾವಾಗ ರಿಷಾ ಹೊಡೆದ್ಲು ಅವತ್ತಿಂದ ಕಾಯ್ತಾ ಇದ್ರು. ಅವತ್ತೇ ಮನೆಗೆ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕಾಯ್ತಾ ಇದ್ರು. ಬಟ್ ಅವತ್ತು ಮನೆ ಹೋಗಲಿಲ್ಲ. ಅದರಲ್ಲಿ ಸಬ್ ಟೈಟಲ್ ಕೆಳಗಡೆ ಒಂದು ಲೈನ್ ಹಾಕಿದ್ರು. ಇದರ ವಿಚಾರವಾಗಿ ಕಿಚ್ಚನ ಪಂಚಾಯತಿಯಲ್ಲಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಲೈನ್ ಹಾಕಿದ್ರು. ಬಟ್ ಅವತ್ತಿಂದ ಕಾಯ್ತಾ ಇದ್ರು, ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಒಟ್ಟು ಹೋಗಲಿಲ್ಲ. ಬಟ್ ಕಿಚ್ಚನ ಪಂಚಾಯತಿಲೂ ಕಾದ್ರು, ಬಟ್ ಅವತ್ತು ಆಗಲಿಲ್ಲ. ಅದನ್ನ ಒಂದಿನ ಮುಂದೂಡಿದ್ದಾರೆ. ಯಾಕಪ್ಪ ಅಂದರೆ ಅದು ದೊಡ್ಡ ಮ್ಯಾಟರ್ ಆಗುತ್ತೆ. ದೊಡ್ಡ ಮ್ಯಾಟರ್ ಆಗಿರೋದ್ರಿಂದ ಅದು ಟೈಮ್ ಸಾಕಾಗಲ್ಲ. ಅದಕ್ಕೆ ಸೂಪರ್ ಸಂಡೇ ವಿತ್ ಬಾದ್ಶಾ ಟೈಮಲ್ಲಿ ಮಾತಾಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ನಿನ್ನೇನು ಒಂದು VT ಕೂಡ ಹಾಕಿದ್ರು. ನಾಳೆ ಇದ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಹಾಕಿದ್ರು. ಆ ಟೈಮು ಬಂದೇ ಬಿಟ್ಟಿದೆ. ಅದ್ರ ಜೊತೆಗೆ ಒಂದು ಪ್ರೋಮೋ ಕೂಡ ಹಾಕಿದ್ದಾರೆ. ಪ್ರೋಮೋದು ಟೈಟಲ್ ನೋಡಿದ್ರೇ ನಮಗೆ ಗೊತ್ತಾಗುತ್ತೆ ಏನಪ್ಪ ಅಂದರೆ ಭಗವಂತ ಕೈ ಕೊಟ್ಟಿರೋದು ದುಡಿಯೋಕ್ಕಂತ, ಅದನ್ನು ಹೊಡೆಯೋಕ್ಕಂತ ಅಲ್ಲ ಅಂತೇಳ್ಬಿಟ್ಟು ಒಂದು ಟೈಟಲ್ನು ಕೂಡ ಹಾಕಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಅವರು ಮಾಡಿರೋದು ತಪ್ಪು ಅಂತೇಳ್ಬಿಟ್ಟು ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಇದು ಅಂದರೆ ಎಲ್ಲ ತಪ್ಪುಗಳನ್ನ ಮಾಡ್ಬೋದು. ಇದು ಹೊಡೆಯೋದೇನಿದೆಯಲ್ಲ ಇದು ಎಲ್ಲದಕ್ಕಿಂತ ದೊಡ್ಡ ತಪ್ಪು. ಬೇರೆ ಏನಾದ್ರು ಮಾಡ್ಬೋದು, ಒಂದು ಕೆಟ್ಟ ಪದ ಯೂಸ್ ಮಾಡ್ಬೋದು, ಅಥವಾ ಏನೋ ಬೇರೆಯವ್ರಿಗೆ ಏನೋ ಟಾಂಟ್ ಕೊಟ್ಟು ಮಾತಾಡೋದಾಗಿರ್ಬೋದು, ಇಲ್ಲಾಂದರೆ ಹೊರಗಡೆ ಅವ್ರಿಗೆ ಏನೋ ಮಾತಾಡೋದಾಗಿರ್ಬೋದು, ಅವ್ರು ಪರ್ಸ್ನಲಾಗಿ ಮಾತಾಡೋದಾಗಿರ್ಬೋದು, ಅವೆಲ್ಲನೂ ಕೂಡ ಕ್ಷಮಿಸ್ಬೋದು. ಬಟ್ ಹೊಡೆಯೋದನ್ನು ಕ್ಷಮಿಸೋಕ್ಕಾಗೋದಿಲ್ಲ. ಅದ್ರ ಜೊತೆಗೆ ಇದು ಬಿಗ್ ಬಾಸ್ ರೂಲ್ಸ್ ಕೂಡ. ಯಾರೂ ಕೂಡ ಒಳಗಡೆ ಹೋದ್ಮೇಲೆ ಹೊಡೆಯೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ರೂಲ್ಸ್ ಆಗಿದೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಟಾಸ್ಕ್ ನಡೆಯುವಾಗ ಟಾಸ್ಕ್ನ ಬರದಲ್ಲಿ ಏನೋ ಹೊಡೆದ್ರೆ ಅದು ಬೇರೆ ವಿಷಯ. ಇದಾಗಿರೋದು ಏನಂದರೆ ಔಟ್ಸೈಡು, ಅಂದರೆ ಇವರಿಬ್ಬರು ಜಗಳಾಡುವಾಗ ಹೊಡೆದಿರುವಂತಹ ಒಂದು ಮ್ಯಾಟ್ರು. ಅದಕ್ಕೋಸ್ಕರ ಇದು ತುಂಬಾ ಸೆನ್ಸಿಟಿವ್ ಅಂತ ಹೇಳ್ತೀನಿ. ಈಗ ಕಿಚ್ಚ ಸುದೀಪ್ ಅವರು ಬಂದ್ಬಿಟ್ಟು ಹೇಳ್ತಾರೆ, ದೇವ್ರು ಕೊಟ್ಟಿರೋ 2 ಕೈಗಳನ್ನ ಒಳ್ಳೇದಕ್ಕೆ ಯೂಸ್ ಮಾಡಿ, ಇಲ್ಲ ಅಂದರೆ ಗೆಲ್ಲೋದಕ್ಕೆ ಯೂಸ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಅದ್ರ ಜೊತೆಗೆ ಏನಪ್ಪ ಅಂದರೆ ಅವ್ರಿಗೆ ಅರಿವು ಕೂಡ ಆಗಿದೆ, ನಾನು ಹೊಡಿಬಾರ್ದಿತ್ತು ಅಂತ ಹೇಳ್ಬಿಟ್ಟು ಕ್ಷಮೆ ಕೂಡ ಕೇಳಿದ್ದಾರೆ. ಅದೇ ಒಂದು ಗಿಲ್ಲಿನೂ ಕೂಡ ಹೇಳ್ತಾರೆ ಮಸಿ ಬೆಳೆಯುವಾಗ, ಏನಂದರೆ ನೀನು ಹೊಡೆದಿರೋದಕ್ಕೆ ಅದೇ ರೀತಿ ನಾನು ಹೊಡೆದಿದ್ರೆ ನಿನ್ನ ಗತಿ ಏನಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದರಲ್ಲೇ ಗೊತ್ತಾಗುತ್ತೆ ಗಂಡು ಯಾವ ರೀತಿ ಹೆಣ್ಣು ಯಾವ ರೀತಿ. ಅಂದರೆ ಗಂಡಿಗೊನ್ನೆ ಹೆಣ್ಣಿಗೊನ್ನೆ ಮಾಡಿದ್ರ ಅಂತ ಹೇಳ್ಬಿಟ್ಟು ಕೇಳೋದಾದರೆ ಹೇಳ್ತಾರೆ, ಬಿಗ್ ಬಾಸ್ ಮನೆಯಲ್ಲಿ ಗಂಡು ಹೆಣ್ಣು ಅಂತಿಲ್ಲ, ಎಲ್ಲರೂ ಒಂದೇ, ಇಡೀ ಸಮಾಜದಲ್ಲಿ ಗಂಡು ಹೆಣ್ಣು ಅಂತ ಯಾರೂ ಇಲ್ಲ, ಎಲ್ಲರೂ ಒಂದೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಆ ರೀತಿ ಏನೂ ಇಲ್ಲ, ಗಂಡಿಗೊನ್ಯಾಯ ಹೆಣ್ಣಿಗೊನ್ಯಾಯ ಅಂತ ಹೇಳ್ಬಿಟ್ಟು ಮುಂಚೆಯಿಂದನೂ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವಾಗಲೂ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಲಾಸ್ಟ್ ಸೀಸನ್ ನೋಡ್ಕೊಳ್ಳೋದಾದರೆ ಯಾರಪ್ಪ ಅಂದರೆ ಜಗದೀಶ್ ಆಗಿರ್ಬೋದು, ರಂಜಿತ್ ಆಗಿರ್ಬೋದು. ರಂಜಿತ್ ಸ್ವಲ್ಪ ತಳ್ಳಿದ್ದಷ್ಟೇ, ಜಗದೀಶ್ ಕೆಟ್ಟದಾಗಿ ಮಾತಾಡಿದರು. ರಂಜಿತ್ ಸ್ವಲ್ಪ ತಳ್ಳಿದ್ದು ಅಷ್ಟೇ. ಅವರಿಬ್ಬರನ್ನು ಕೂಡ ಹೊರಗಡೆ ಹಾಕಿದ್ರು ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ಸೀಸನ್ಗಳು ನೋಡ್ತಾ ಹೋದರೆ ಹುಚ್ಚ ವೆಂಕಟ್ ಅವರು ಕೂಡ ಹೊಡೆದಿದ್ರು, ಅವ್ರನ್ನ ಹೊರಗೆ ಹಾಕಿದ್ರು. ಅದಕ್ಕೊಂದು ನ್ಯಾಯ ಇದೆ, ಓಕೆ ಆಗ್ಬೋದು ಅಂತೇಳ್ಬಿಟ್ಟು. ಲಾಸ್ಟ್ ಸೀಸನಲ್ಲಿ ಭವ್ಯ ಒಂದು ಸ್ವಲ್ಪ ಟಾಸ್ಕ್ ಆಡೋ ಸಮಯದಲ್ಲಿ ಹನುಮಂತಗೂ ಹೊಡೆದಿರ್ತಾರೆ. ಹನುಮಂತಗೂ ಹೊಡೆದಾಗ ಅದನ್ನ ಅಲ್ಲಿಗೆ ಬಿಟ್ಟು ವಾರ್ನ್ ಕೂಡ ಮಾಡ್ತಾರೆ. ಯಾರಿಗೆ? ಭವ್ಯಗೆ ವಾರ್ನ್ ಕೂಡ ಮಾಡಿಬಿಟ್ಟು ಕಳಿಸ್ತಾರೆ. ನೋಡಿ, ಈಗ ಹುಡುಗರಿಗಾದರೆ ಹೊರಗಡೆ ಕಳಿಸಿದ್ದಾರೆ, ಬಟ್ ಹುಡುಗಿರಿಗಾದರೆ ಹೊರಗಡೆ ಕಳಿಸಿಲ್ಲ, ವಾರ್ನ್ ಮಾಡಿ ಜೈಲಿಗೆ ಹಾಕ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಆಗಿದೆ. ಏನಪ್ಪ ಅಂದರೆ ವಾರ್ನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಎರಡು ಇದನ್ನ ತಗೊಂಡಿದ್ದಾರೆ. ಒಂದು ಯೆಲ್ಲೋ ಕಾರ್ಡು, ಅದೇ ರೀತಿ ಒಂದು ರೆಡ್ ಕಾರ್ಡು. ಯೆಲ್ಲೋ ಕಾರ್ಡು ಅಂದರೆ ವಾರ್ನ್ ಮಾಡೋದು, ರೆಡ್ ಕಾರ್ಡು ಅಂದರೆ ಎಲಿಮಿನೇಟ್ ಮಾಡಿ ಮನೆಗೆ ಕಳಿಸೋದು. ಇದನ್ನು ಮನೆಯಲ್ಲಿರೋವಂಥ ಜನಗಳಿಗೆ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಅಭಿಪ್ರಾಯನ. ಯಾಕಪ್ಪ ಅಂತಂದರೆ ಇವರು ಬಿಗ್ ಬಾಸ್ ಯಾವುದೇ ರೀತಿ ಡಿಸಿಷನ್ನ ತಗೊಂಡಿಲ್ಲ, ಮನೆಯವ್ರಿಗೆ ಡಿಸಿಷನ್ನ ಬಿಟ್ಕೊಟ್ಟಿದ್ದಾರೆ. ಯಾರಿಗಾದರೂ ಡಿಸಿಷನ್ನ ಬಿಟ್ಕೊಟ್ರೆ ಏನಾಗುತ್ತೆ ಅಂತೇಳಿ ಇರಲಿ, ಹೇಗೋ ಕಷ್ಟಪಟ್ಟು ಬಂದಿರ್ತಾರೆ. ಎಲ್ಲರೂ ಕೂಡ ಯೆಲ್ಲೋ ಕಾರ್ಡ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಮಾಹಿತಿಗಳು ಕೂಡ ಬರ್ತಾಯಿದೆ. ಯೆಲ್ಲೋ ಕಾರ್ಡ್ನ ಯೂಸ್ ಮಾಡಿದ್ರೆ ಒಂಥರ ವಾರ್ನ್ ಕೊಟ್ಟಂಗೆ, ರೆಡ್ ಕಾರ್ಡ್ನ ಯೂಸ್ ಮಾಡಿದ್ರೆ ಮನೆಗೆ ಕಳ್ಸಂಗೆ. ಒಬ್ಬೊಬ್ಬರನ್ನ ಕನ್ಸೆಷನ್ ರೂಮ್ಗೆ ಕರೆದು ನೀವು ಯೆಲ್ಲೋ ಕಾರ್ಡ್ ಕೊಡ್ತೀರಾ, ರೆಡ್ ಕಾರ್ಡ್ ಕೊಡ್ತೀರಾ ಅಂತ ಕೇಳಿದಾಗ ಆಲ್ಮೋಸ್ಟ್ ಜನ ಯೆಲ್ಲೋ ಕಾರ್ಡ್ನ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ 24 ಗಂಟೆಗಳ ಕಾಲ ಜೈಲಿಗೆ ಹಾಕಿದ್ದಾರೆ. ಅದಕ್ಕೆ ಡೈರೆಕ್ಟಾಗಿ ನೆಕ್ಸ್ಟ್ ವೀಕ್ಗೆ ನಾಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಇನ್ನೊಂದು ಕೇಳ್ಬೋದು, ಮತ್ತು ಈ ವಾರ ಯಾರು ಹೋದರು ಅಂತ ಹೇಳ್ಬಿಟ್ಟು ನೀವು ಕೇಳೋದಾದರೆ ಮಾಹಿತಿಗಳ ಪ್ರಕಾರ ಚಂದ್ರಪ್ರಭಾ ಹೋಗಿದ್ದಾರೆ. ಇವ್ರು ಹೋಗಬೇಕಿತ್ತು, ಬಟ್ ಚಂದ್ರಪ್ರಭಾ ಹೋಗಿದ್ದಾರೆ. ನೋಡೋಣ, ಯಾಕಂದರೆ ಡೈರೆಕ್ಟಾಗಿ ನಾಮಿನೇಟ್ ಮಾಡಿರೋದ್ರಿಂದ ನೆಕ್ಸ್ಟ್ ವೀಕ್ ಹೋಗೋ ಚಾನ್ಸಸ್ಸು ತುಂಬ ಇದೆ ಇವರು. ಓಕೆ, ಈ ರೀತಿ ಆಯಿತು. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೀವೇನು ಕಾಯ್ಕೊಂಡು ಕೂತ್ಕೊಂಡಿದ್ರಿ, ಅದಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.